ಇತಿಹಾಸ ಪ್ರಸಿದ್ಧವಾದಂಥ ಸುಮಾರು 700-800 ವರ್ಷ ಇತಿಹಾಸ ಇರ್ತಕ್ಕಂಥ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ನಮ್ಮ IDSNT ಕಾಂಪ್ಲೆಕ್ಸ್ ನಮ್ಮ ನಗರಸಭೆಗೆ ಪ್ರಮುಖ ಆದಾಯ ಕೇಂದ್ರ ಆಗಿರ್ತಕ್ಕಂಥ IDSNT ಕಾಂಪ್ಲೆಕ್ಸ್ ಕೂಡ ಇದರ ವ್ಯಾಪ್ತಿಗೆ ಬರ್ತದೆ. ನಾನು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ DPR ತರಿಸಿ ಏನೇನು ಎಲ್ಲಿಗೆ ತನಕ ಹೋಗ್ತದೆ ಅಂತೇಳಿ ನಾವು ವಿಚಾರ ಮಾಡಿದ್ವಿ. ಇಷ್ಟು ಹೋಗತ್ತೆ. ಹಾಗಾಗಿ ಈಗ ಇಲ್ಲಿ ನಮ್ಮ ಬೆಂಗಳೂರು ಮೈಸೂರು ರೋಡು, ಹೊಸ ಬೆಂಗಳೂರು ಮೈಸೂರು ರೋಡ್ ಏನಿದೆ, ಇಲ್ಲಿಂದ ಹಿಡಿದು ನಾಲ್ವಂಗಾಡಿ ಸೇತುವೆ ತನಕ ಅದು ಈ ಒಂದು 2 ಕಡೆನೂ ಪಾತ್ರೆನ ತಗೊಂಡಿದ್ದಾರೆ ಈ ಒಂದು ಬ್ಯೂಟಿಫಿಕೇಶನ್ ಉದ್ದೇಶದಿಂದ ಅಂತೇಳಿ ನಮಗೆ ಅಧಿಕಾರಿಗಳು ತಿಳಿಸಿದ್ರು. ಈ ಅಧಿಸೂಚನೆ ಕೂಡ ಅದೇ ರೀತಿ ಹೊರಡಿಸಿದ್ದಾರೆ. ಈಗ ಈ ಒಂದು ಕಾರ್ಯ ಈ ಪ್ರವಾಸೋದ್ಯಮ ದೃಷ್ಟಿಯಿಂದ ಹಾಗೂ ಒಂದು ಬಹಳ ಅದ್ಭುತವಾದಂಥ ಒಂದು ಸೌಂದರೀಕರಣ, ಅರ್ಕಾವತಿ ನದಿಯ 2 ಬದಿಯಲ್ಲಿ ತಡೆಗೋಡೆಯನ್ನು ನಿಲ್ಲಿಸೋದು, ಇಕ್ಕೆಲಗಳಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಮತ್ತು ಸೌಂದರೀಕರಣ ಪಡಿಸುವ ಕಾಮಗಾರಿ ಇದನ್ನ ಕೈಗೆತ್ತಿಕೊಳ್ತೀವಿ ಅಂತೇಳಿ ಅಧಿಸೂಚನೆ ಹೊರಡಿಸಿದ್ದಾರೆ. ಅತ್ಯಂತ ಸ್ವಾಗತಾರ್ಹವಾದಂತ ಒಂದು ವಿಚಾರ ಇದೆ. ಆದ್ರೆ ಈ ಒಂದು ರಾಮನಗರ ಹಿಂದೆ ಶಂಷೇರಾಬಾದ್ ಅಂತ ಹೆಸರಿತ್ತು, ತದನಂತರ ಕ್ಲೋಸ್ಪೇಟ್ ಅಂತ ಸರ್ ಬ್ಯಾರಿ ಕ್ಲೋಸ್ ಅವರ ಹೆಸರಿನಲ್ಲಿ ಕ್ಲೋಸ್ಪೇಟ್ ಅಂತ ಹೆಸರಿತ್ತು. ತದನಂತರ ಸನ್ಮಾನ್ಯ ಕೆಂಗಲ್ ಹನುಮಂತಯ್ಯನವರು ಇದನ್ನ ರಾಮನಗರ ಅಂತ ನಾಮಕರಣ ಮಾಡಿದ ಮೇಲೆ ಊರು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಮತ್ತೆ ಪಿರಣ್ ಶಾ ವಲಿ ರಾಮತುಲ್ಲಾಲಯ ಅವರ ದರ್ಗಾ ಇವೆರಡೂ ಕೂಡ ಬಹಳ ರಾಮನಗರದ ಜನರಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿರತಕ್ಕಂಥ ಒಂದು ಸ್ಥಳಗಳು. ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಕೊಡುಗೆ ಜಮೀನೇ 106 ಎಕರೆ ಇತ್ತು. ಈಗಾಗಲೇ ನೀವು ಬೆಲಂಚ ಹೋಬಳಿನಲ್ಲಿರ್ಬೋದು, ಕುಟ್ಗಲ್ ಹೋಬಳಿನಲ್ಲಿರ್ಬೋದು, ಹಳ್ಳಿಗಾಡು ಪ್ರದೇಶದಲ್ಲಿ ಸಾಕಷ್ಟು ಕೊಡುಗೆ ಜಮೀನು ಇತ್ತಿದ್ದು. ಅಷ್ಟು ಹಳೆಯಾದಂಥ ದೇವಸ್ಥಾನ. ಆಮೇಲೆ ರಾಮನಗರಕ್ಕೆ ಮೂಲ ದೇವಸ್ಥಾನ ಯಾವುದಿತ್ತಪ್ಪ ಅಂದ್ರೆ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನನೇ. ಹಾಗಾಗಿ ರಾಮನಗರ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಅದೇ ರೀತಿ ಪಿರಣ್ ಶಾ ವಲಿ ರಹಮತುಲ್ಲಾಲಯ ಅವರು ಕೂಡ ಒಬ್ಬ ಬಹಳ ಪ್ರಸಿದ್ಧ ಸಂತರು. ಅವ್ರನ್ನ ಈ ಉರ್ದುನಲ್ಲಿ ಜಿಂದಾವಲಿ ಅಂತ ಕರೀತಾರೆ. ಹಾಗಾಗಿ ಅವರು ಕಾಲವಾದ ಮೇಲೂ ಕೂಡ ಸುಮಾರು 150-200 ವರ್ಷಗಳ ಹಿಂದೆ ಕಾಲವಾದ ಮೇಲೂ ಕೂಡ ಇವತ್ತು ಕೂಡ ಅವರು ಪವಾಡ ಸದೃಶರಾಗಿ ನಮ್ಮ ನಡುವೆ ಬದುಕಿದ್ದಾರೆ ಅಂತ ಹೇಳಿ ಲಕ್ಷಾಂತರ ಜನ, ಸಾವಿರಾರು ಜನ ನಂಬ್ತಾರೆ. ಆಮೇಲೆ ನಮ್ಮ ಎಲ್ಲ ಹಿಂದೂ ಬಾಂಧವರು ಕೂಡ ಅವರ ಮಕ್ಕಳಿಗೆ ಏನಾದ್ರು ಬಾಲ್ಪೀಡೆನೋ ಇನ್ನೊಂದು ಏನಾದ್ರು ಅವ್ರಿಗೆ, ಅಥವಾ ಮಕ್ಕಳಿಗೆ ಅಂತಲ್ಲ ಯಾರಿಗಾದ್ರೂ ಹುಷಾರು ತಪ್ಪಿದ್ರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬಂದು ನಾವು ತಾಯ್ತ ಕಟ್ಸ್ಕೊಂಡು ಬಂದ್ರೆ ನಮ್ಗೆ ಗುಣ ಆಗ್ತದೆ ಅಂತೇಳಿ ಸಾವಿರಾರು ಜನ 100 ವರ್ಷದಿಂದ ಇದು ಒಂದು ಪರಂಪರೆ. ಆಮೇಲೆ ರಾಮನಗರಕ್ಕೆ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸಂಕೇತ, ಬಹುದೊಡ್ಡ ಸಂಕೇತ. ಹಾಗಾಗಿ ಇವೆರಡನ್ನೂ ಕೂಡ ಅದರ ಜೊತೆಗೆ ಈ ಒಂದು ಸುಮಾರು 80 ಅಷ್ಟು ಮನೆಗಳು, ಸಾಯಿಬಾಬಾ ದೇವಸ್ಥಾನ ಮತ್ತೆ ಆ ಭಾಗದಲ್ಲಿರ್ತಕ್ಕಂಥ ಒಂದು ಹಾಸ್ಪಿಟ್ಲು ಇವೆಲ್ಲವನ್ನೂ ಕೂಡ ಈ ಒಂದು ಅಧಿಸೂಚನೆಯ ವ್ಯಾಪ್ತಿ ಒಳಪಡೋದ್ರಿಂದ ಜನರು ಬಹಳ ಆತಂಕದಲ್ಲಿದ್ದಾರೆ. ಅವರು ನಮಗೆ ಬಂದು ಅರ್ಜಿಗಳನ್ನು ಕೊಟ್ಟರು. ಎಲ್ಲರೂ ಮಾತಾಡಾದ್ಮೇಲೆ ಆಮೇಲೆ ಅಂತಿಮವಾಗಿ ಒಂದು ನಿರ್ಣಯ ಮಾಡೋಣ. ಆ ನಿರ್ಣಯದ ಒಂದು ವಿಚಾರ ನಮ್ಮ ರಾಮನಗರ ಇತಿಹಾಸದಲ್ಲಿ ಈ ರೀತಿಯ ಒಂದು ಅನಾಹುತಗಳು ಆಗಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ಜನರು ಆತಂಕದಲ್ಲಿ ಬದುಕುವಂಗೆ ಆಗಬಾರ್ದು ಮತ್ತು ಭಾವೈಕ್ಯತೆ ನಿರಂತರವಾಗಿ ಉಳಿಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.